ನಮಸ್ಕಾರ ಗೆಳೆಯರೆ. ನಾವೆಲ್ಲರೂ ಗೆಳೆಯರಿ ಒಂದು ಆಸ್ಪತ್ರೆಗೆ ಹೋಗಿರ್ತೀವಿ. ಅವಾಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ನಮ್ಮೊಂದು ಚೀಟಿ ಬರೆದು ಕೊಡ್ತಾನೆ. ಆ ಚೀಟಿಯನ್ನು ನೋಡಿದ ತಕ್ಷಣ ನಮಗೆ ಏನೂ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಆದರೆ ಬರೀ ಔಷಧ ಅಂಗಡಿಯವರು ಅಷ್ಟೇ ಮಾತ್ರ ಅದನ್ನ ಅರ್ಥ ಮಾಡ್ಕೋಬಹುದು. ಆ ರೀತಿ ಆದರೆ ನೀವೇನು ಮಾಡ್ತೀರಾ? ಒಂದು ಮಹತ್ವದ ತೀರ್ಪಿನಲ್ಲಿ ಭಾರತದ ಹೈಕೋರ್ಟ್ ನಿಮ್ಮ ವೈದ್ಯರ ಅಸ್ತವ್ಯಸ್ತವಾದ ಕೈ ಇದರ ಹಿಂದಿನ ಕತೆ ನೀವು ನಿರೀಕ್ಷಿಸುವುದಕ್ಕಿಂತಲೂ ಭೀಕರವಾಗಿದೆ. ಇವೆಲ್ಲವೂ ನ್ಯಾಯಾಲಯದ ಕೋಣೆಯಲ್ಲಿ ನಡೆದ ವಿಚಿತ್ರ ಘಟನೆಯೊಂದಿಗೆ ಪ್ರಾರಂಭವಾಯಿತು. ನ್ಯಾಯಾಧೀಶರಾದ ಜಸ್ಬೂರ್ ಪ್ರೀತ್ ಸಿಂಗ್ ಪುರಿ ಅವರು ಕ್ರಿಮಿನಲ್ ಪ್ರಕರಣವೊಂದರ ಜಾಮೀನು ವಿಚಾರಣೆಯ ಅಧ್ಯಕ್ಷತೆ ವಹಿಸಿದ್ದರು. ವಿಚಾರಣೆಯ ಭಾಗವಾಗಿ ಅವರು ಸರ್ಕಾರಿ ವೈದ್ಯರು ಸಲ್ಲಿಸಿದ ವೈದ್ಯಕೀಯ ಕಾನೂನು ವರದಿಯನ್ನು ಪರಿಶೀಲಿಸಬೇಕಾಗಿತ್ತು. ಆದರೆ ಅದನ್ನು ನೋಡಿದಾಗ ಅವರು ದಿಗ್ಭ್ರಮೆಗೊಂಡರು. ಅವರಿಗೆ ಒಂದೇ ಒಂದು ಪದವನ್ನು ಓದಲು ಸಾಧ್ಯವಾಗಲಿಲ್ಲ. ಅಂದರೆ ವಿಚಾರ ಮಾಡಿ. ಅವರ ಮಾತಿನಲ್ಲಿ ಹೇಳುವುದಾದರೆ ಆ ಅಸ್ಪಷ್ಟ ವರದಿ ಈ ನ್ಯಾಯಾಲಯದ ಆತ್ಮಸಾಕ್ಷಿಯನ್ನು ನಡಗಿಸಿತು. ಇದು ಕೇವಲ ತಮಾಷೆಯ ವಿಚಿತ್ರವಲ್ಲ, ಇದೊಂದು ಗಂಭೀರ ಸಮಸ್ಯೆ ಎಂದು ಅವರು ತಕ್ಷಣ ಗುರುತಿಸಿದರು. ಎಲ್ಲ ಆಸ್ಪತ್ರೆಗಳಿಗೆ 2 ವರ್ಷಗಳ ಗಡುವನ್ನು ಕೊಟ್ಟಿದೆ. ಎಲ್ಲ ಆಸ್ಪತ್ರೆಗಳು ಮತ್ತು ಚಿಕಿತ್ಸಾಲಯಗಳಿಗೆ ಗಣಕೀಕೃತ ಟೈಪ್ ಮಾಡಿದ ಅಥವಾ ಎಲೆಕ್ಟ್ರಾನಿಕ್ ರೆಜಿಸ್ಟರ್ಗಳನ್ನು ಅಳವಡಿಸಿಕೊಳ್ಳಲು 2 ವರ್ಷಗಳ ಕಾಲಾವಕಾಶ ನೀಡಲಾಗಿದೆ. ವೈದ್ಯಕೀಯ ಶಾಲಾ ಸುಧಾರಣೆ ಎಲ್ಲ ವೈದ್ಯಕೀಯ ಕಾಲೇಜುಗಳ ಪಠ್ಯಕ್ರಮಗಳಲ್ಲಿ ಸ್ಪಷ್ಟ ಕೈಬರಹ ಮತ್ತು ಸರಿಯಾದ ದಾಖಲಾತಿಗಳ ಕುರಿತು ತರಬೇತಿಯನ್ನು ಸೇರಿಸಲು ರಾಷ್ಟ್ರೀಯ ವೈದ್ಯಕೀಯ ಆಯೋಗಕ್ಕೆ ಆದೇಶಿಸಲಾಗಿದೆ. ಸರ್ಕಾರದ ನೀತಿ ಸಣ್ಣ ಸಂಸ್ಥೆಗಳಿಗೆ ಹಣಕಾಸಿನ ನೆರವು ಸೇರಿದಂತೆ ಈ ಪರಿವರ್ತನೆಯನ್ನು ಬೆಂಬಲಿಸಲು ರಾಜ್ಯಗಳು ಒಂದು ನೀತಿಯನ್ನು ರಚಿಸಬೇಕು. ಇದು ಕೇವಲ ರೋಗಿಗಳ ವಿಷಯವಲ್ಲ, ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಆಧುನೀಕರಿಸುವ ಮತ್ತು ರೋಗಿಗಳ ಸುರಕ್ಷತೆಗೆ ಆದ್ಯತೆ ನೀಡುವ ಕಡೆಗೆ ಇದು ಒಂದು ದೊಡ್ಡ ಹೆಜ್ಜೆಯಾಗಿದೆ. ಮತ್ತು ವೈದ್ಯರ ಕೈ ಬರಹದ ಬಗ್ಗೆ ಹಾಸ್ಯಗಳು ಹಿಂದಿನ ವಿಷಯಗಳಾಗಬಹುದು. ಕನಿಷ್ಠ ನೀವು ಏನು ತೆಗೆದುಕೊಳ್ಳುತ್ತೀರಿ ಎಂಬುದು ನಿಮಗಾದರೂ ಗೊತ್ತಿರಲಿ. ಈ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ನಿಜವಾಗಿಯೂ ಓದಲು ಹೋಗದ ಪ್ರಿಸ್ಕ್ರಿಪ್ಷನ್ ಅನ್ನು ಅಂತಿಮವಾಗಿ ಪಡೆಯಲು ನೀವು ಉತ್ಸುಕರಾಗಿದ್ದೀರಾ? ಕೆಳಗೆ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಹೆಚ್ಚಿನ ಸುದ್ದಿಗಳಿಗಾಗಿ ಲೈಕ್ ಮಾಡಲು, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.